ವೇದಿಕೆ ಮೇಲಿರುವಂತ ಮಾಜಿ ಸಚಿವರಾದ ನಮ್ಮ ತಂದೆಗೆ ಸಮಾನವಾದ ರಮೇಶ್ ಕುಮಾರ್ ಅವರೇ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ರಿಟೈರ್ಡ್ ಅಮರೇಂದ್ರ ಸರ್ ಅವರೇ, ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ಈಗ ರಿಟೈರ್ಡ್ ಆಗಿರ್ಬೋದು, ಬಟ್ ಏಜ್ ಅಲ್ಲೂ ರಿಟೈರ್ಡ್ ಆಗಿಲ್ಲ. ಆಮೇಲೆ ಮಾರ್ಗದರ್ಶನದಲ್ಲಿ ಅವರ ವೃತ್ತಿ ಜೀವನದಲ್ಲಿ ಇನ್ನೂ ರಿಟೈರ್ಮೆಂಟ್ ಏನಾಗಿಲ್ಲ. ಎಲ್ಲ ಒಳ್ಳೆ ಕೆಲಸಗಳು ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಬಂದಿರ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಇವರ ಮಾರ್ಗದರ್ಶನ, ಇವರ ಅನುಭವ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ಟರೆ ಒಳ್ಳೇದಿದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇವರಿಗೆ ನಮ್ಮ ತಾಲೂಕಲ್ಲಿ ಎಲ್ಲ ಕಡೆನೂ ಸಂಪರ್ಕ ಇದೆ, ಎಲ್ಲ ಅನುಭವ ಇದೆ. ಅದರಿಂದ ಅವರ ಸಂಪರ್ಕ, ಅನುಭವ ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ನಮಗೆಲ್ಲ ಮಾರ್ಗದರ್ಶನ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಆಹ್ವಾನಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವ್ರಿಗೆ ಇವತ್ತು ಫಂಕ್ಷನ್ ಆಗೋದ್ಮೇಲೆ 2 ದಿವಸ ರೆಸ್ಟ್ ತಗೊಳ್ಳಿ, ಆಮೇಲೆ ಆಕ್ಟಿವ್ ಆಗ್ತದೆ. ಒಳ್ಳೆ ಆರೋಗ್ಯ ಕೊಡಬೇಕು. ನನಗೆ ಈ ಕುಟುಂಬ ಜೊತೆಗೆ ಬಹಳ ಆತ್ಮೀಯ ಸಂಬಂಧ. 50 ವರ್ಷ ಆಗೋದು. ಮಾವ, ಇವ್ರ ದೊಡ್ಡ ಮಾವ, ದೊಡ್ಡ ಮಕ್ಕಳು, ಈಗ ಇವ್ರ ಮಾವ ಎಲ್ಲರೂ ನನ್ನ ಫ್ಯಾಮಿಲಿಗಿಂತ ಹೆಚ್ಚು. ಅದಕ್ಕೆ ನಾನು ಏನೇನೋ ಕಮಿಟ್ಮೆಂಟ್ಸ್ ಇತ್ತು, ಬೈದೆ ಅವನಿಗೆ, ಬರ್ತಾ ಇದ್ದೀನಪ್ಪ ಯಾಕೆ ಹೆಂಗೆ ಆತರ ಪಡ್ತೇನೆ ಅಂತ. ನಾನು ಏನು ಮಾತಾಡೋದು, ಅವ್ರಿಗೆ ಒಳ್ಳೇದಾಗ್ಬೇಕು. ಅವ್ರಿಗೆ ಒಳ್ಳೇದಾಗೋದಕ್ಕೆ ಅವ್ರ ಜೊತೆಗೆ ನಾವಿರ್ತೀವಿ. ದೇವ್ರ ಎಲ್ಲ ರೀತಿಯಲ್ಲೂ ಅವ್ರ ತಾಯಿ ಪ್ರಸವಿಸಿದ್ರು. ನಮ್ಮ ತಾಯಿಗೆ ಆರೋಗ್ಯ ಸರಿ ಅಂದ್ರೆ ಡಾಕ್ಟ್ರು ಹಾಲು ಕೊಡಬಾರ್ದು ಮಗುಗೆ ಅಂತ ಹೇಳ್ಬಿಟ್ಟಾರೆ. ನಂಗೆ ಹಾಲಿದೆ ಸತ್ತೋಗ್ತಿದ್ರು. ಆ ಗಂಗು ಅದೇ ಟೈಮ್ ಬಿಟ್ಟಿದ್ದಾದ್ರಿಂದ ಅವಳು ನಾನು ಇಬ್ರು ಕದ್ರೆ ಕುಡಿದ್ರು. ಅವಳು ಆಂಧ್ರದಲ್ಲಿ ಸೀಗಿಲ್ಬೇಕು ಅಂತ ಅಲ್ಲಿದ್ದಾನೆ. ನಾನು ಬಂದು ಮನೆ ಹತ್ರಕ್ಕೆ ನಾನು ಸಡನ್ ಗೊತ್ತಿತ್ತು, ಬಹಳ ವರ್ಷ ಆಗೋದು ಗುರ್ಜಿಕ್ತೀನಿ ಅಂತಂದ್ರು. ಬಿಡೋಣ ಈಗಿನ ಬಂದಾಗಿದ್ದು ಹಿಂದಿನ ಮಾತು ಮತ್ತು ಅವರದ್ದು ಮತ್ತೆ ಈ ಅಮರೇಂದ್ರ ಸರ್ ಅವರ ಕುಟುಂಬದ ಕೌಟುಂಬಿಕ ಸಂಬಂಧ 1997ರಲ್ಲಿ ಸ್ವಾಮಿಗಳು ಸಭಾಧ್ಯಕ್ಷರಾಗಿದ್ರು. ನಾನಾಗ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ನಂತರ ಲೆಕ್ಚರರ್ ಪೋಸ್ಟ್ಗೆ ಇಂಟರ್ವ್ಯೂ ಬಂದಾಗ ಅವ್ರ ಹತ್ರ ಹೋಗಿದ್ವಿ. ನಮ್ಮ ಮಾವನ್ ಕರ್ಕೊಂಡು ಹೋಗಿದ್ದೆ. ಆಗ ಅವರು KPSC ಮೆಂಬರ್ಸ್ ಜೊತೆ ಮಾತಾಡಿ ನನಗೆ ಲೆಕ್ಚರರ್ ಪೋಸ್ಟನ್ನು ಕೊಡಿಸಿದ್ದಾರೆ. ಆಮೇಲೆ ನಾನು ಅದರ ಬೇಸ್ ಮೇಲೆ ಓದಿ KS ಪಾಸ್ ಮಾಡಿದೆ. ಡೆಪ್ಟಿ ಕಮಿಷನರ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಆಗಿ ರಿಟೈರ್ಡ್ ಆಗಿದ್ದೀನಿ. ಇದೆಲ್ಲ ಅವರ ಕೃಪೆ ಅಂತ ಹೇಳಿ ನಾನು ಇವತ್ತು ನನ್ನ ಅದೃಷ್ಟ ಅನ್ಸತ್ತೆ, ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳ ಜೊತೆ 2ನೇ ವೇದಿಕೆ ಇವತ್ತು ಹಂಚ್ಕೊಳ್ತಾ ಇರೋದು. ಇವತ್ತು ಈ ನನ್ನ ಜೀವನದಲ್ಲೇ ಮರೆಯದಂತ ದಿನ ಅನ್ಸುತ್ತೆ. ಅದ್ರ ಜೊತೆಗೆ ನಮ್ಮ ಅಮರೇಂದ್ರ ಅವರು ಈ ಭಾಗದಲ್ಲಿ ಅನೇಕ ಸಮಾಜ ಸೇವೆಗಳು ಮಾಡಿ ಅವರ ವೃತ್ತಿ ಜೀವನದಲ್ಲಿ ಅವ್ರದ್ದು ಎಲ್ಲೂ ಒಂದು ಕಪ್ಪು ಚುಕ್ಕ ಇಲ್ದಿರ ಅವರ ವೃತ್ತಿ ಜೀವನ ನಡ್ಕೊಂಡ್ ಬಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವರು ಟ್ಯಾಕ್ಸ್ ಆಫೀಸರ್ ಆಗಿ ಅನೇಕ ಕೆಲಸಗಳು ಸರ್ಕಾರದ ಸುತ್ತೋಲೆ ಪ್ರಕಾರ ಏನು ಅವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೋ ಅದು ಸಂಪೂರ್ಣವಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿ ಯಾವುದೇ ಒಂದು ಕಪ್ಪು ಚುಕ್ಕ ಇಲ್ದಾರ ಇವತ್ತು ನಿವೃತ್ತಿ ಜೀವನನ್ನ ಹೊಂದಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ
ಅದು ಸುಗ್ರೀವಾಜ್ಞೆ ನಮ್ ಜೊತೆಗೆ ಬರ್ಲಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವರು ಇದ್ರ ಜೊತೆಗೆ ಇಲ್ಲಿ ನಮ್ಮ ಗುಡ್ಪಲ್ಲಿ ಗ್ರಾಮದಲ್ಲಿ ಅನೇಕ ದೇವರುಗಳ ಗ್ರಾಮ, ಇವು ಕೇರಳನ ಎಲ್ಲಿ ದೇವರ ನಾಡು ಅಂತ ಕೇಳ್ತಾರೋ, ಗುಡ್ಪಲ್ಲಿ ದೇವರ ನಾಡು ಅಂತ ಗ್ರಾಮ ಅನ್ಸುತ್ತೆ. ಈ ಒಂದು ಗುಡ್ಪಲ್ಲಿಯಲ್ಲಿ ಆಗ್ತಕ್ಕಂಥ ಅನೇಕ ದೈವ ಕಾರ್ಯಗಳಲ್ಲಿ ಅವರದೇ ಆದಂತ ಒಂದು ಸೇವೆ ಮಾಡಿ, ಅನ್ನ ಸಂತರ್ಪಣೆ ಇರ್ಬೋದು, ದೇವರ ಕಾರ್ಯಗಳು ಪರಿಪೂರ್ಣವಾಗಿ ಅವರು ಸಂಪೂರ್ಣವಾಗಿ ದೇವ ಕಾರ್ಯಗಳಲ್ಲಿ ಭಾಗವಹಿಸಿ ಇವರೊಂದು ಸಭಾ ಸೇವೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಈ ಸಮಯದಲ್ಲಿ ಹೇಳಕ್ಕೆ ಬಯಸಿ, ಇವತ್ತು ನಮ್ಮ ಸ್ವಾಮಿಗಳಿಗೂ ಮತ್ತೆ ನಮ್ಮ ಆಜ್ಞಾನವ್ರಿಗೂ ಈ ಸಮಯದಲ್ಲಿ ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ. ಓಕೆ, ನಿಮಗೆ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು ಮತ್ತು ಆದಿನಾರಾಯಣ ಸರ್ ಅವರು ಮತ್ತು ಎಲ್ಲ ನಡೀತಾ ಇದೆ. ದಯಮಾಡಿ ಎಲ್ಲೂ ಜೋರಾದ ಚಪ್ಪಾಳೆ ಮೂಲಕ ಅವ್ರ ಇಷ್ಟು ದಿನಗಳ ಸೇವೆಗೆ ಒಂದು ದೊಡ್ಡ ಸಲ್ಯೂಟ್ ಅನ್ನು ಹೊಡೆಯೋಣ. ಯಾಕೆಂದ್ರೆ ಒಂದು ಕಪ್ಪು ಚುಕ್ಕಿ ಇಲ್ದಿರ ಇವತ್ತಿನ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುವಂತದ್ದು ಮತ್ತು ತಾನು ಯಾವ ಹಳ್ಳಿಯಿಂದ ಬೆಳೆದೋದ್ನೋ ಅದೇ ಕಡು ಬಡತನ ಮತ್ತು ಹಿಂದುಳಿದಂತ ಸಭಾಧಿಪತಿಗಳು, ಬಹಳ ಅದ್ಭುತವಾದಂತ ಚಿಂತಕರು, ಪ್ರಗತಿಪರವಾಗಿ ಸಮಾಜದ ಒಳಿಗಾಗಿ ಸದಾ ಯುವ ಜನತೆಗೆ ಮತ್ತು ದೇಶದ ರಾಜಕಾರಣಕ್ಕೆ ಅವರು ವಿಧಾನಸಭೆಯಲ್ಲಿ ನಡ್ಕೊಂಡಂತದ್ದು ರಮೇಶ್ ಕುಮಾರ್ ಸಾಹೇಬರು ನಾವು ನೋಡಿದೀವಿ. ಅವರ ಜ್ಞಾನ ಮತ್ತು ವಿದ್ವತ್ತು ಈ ರಾಜ್ಯಕ್ಕೆ ಮತ್ತು ಸಾರ್ವಜನಿಕ ಜೀವನಕ್ಕೆ ತುಂಬಾ ಅಗತ್ಯ ಇದೆ. ಅಂತವ್ರು ಇವತ್ತು ವೇದಿಕೆಗೆ ಬಂದು ಅಮರೇಂದ್ರ ಸರ್ ಅವರಿಗೆ ಸನ್ಮಾನಿಸ್ತಾ ಇರುವಂತದ್ದು ಬಹಳ ಸಂತೋಷದ ವಿಚಾರ. ಅದೇ ರೀತಿಯಾಗಿ ಅವರೇ ರೀತಿಯಾಗಿ ಇವತ್ತು BT ಶ್ರೀನಿವಾಸ್ ಸರ್ MLA ಫೋಟೋ ಸೆಷನ್ ಇರ್ತದೆ. ದಯಮಾಡಿ ಯಾರಾದ್ರೂ ಹೆಸರನ್ನ ಬಿಟ್ಟಿದ್ರೆ ಅನ್ಯತಾ ಭಾವಿಸಬೇಡಿ. ಎಲ್ಲರೂ ಕೂಡ ಇಲ್ಲಿ ಪ್ರಮುಖರೇ. ಕಾಂಗ್ರೆಸ್ ಪಕ್ಷದ 2023 ಅಭ್ಯರ್ಥಿ ಮತ್ತು ಆವನಿ ಬ್ಲಾಕ್ ಕಾಂಗ್ರೆಸ್ ನ ನೂತನ ಅಧ್ಯಕ್ಷರಾದಂತಹ ಆದಿನಾರಾಯಣ ಅವರು ಆಗಮಿಸಿದರೆ ಅವ್ರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದವರು ಗುದಿನಪಳ್ಳಿ ಮಂಜಣ್ಣ ಅವರು, ಅದೇ ರೀತಿಯಾಗಿ ಜನಪ್ರಹಳ್ಳಿ ನವೀನ್ ಕುಮಾರ್ ಅವರು, ಮುರಳಿಯಣ್ಣ ಅವರು, ಇನ್ನೂ ಹಲವಾರು ಕಾಂಗ್ರೆಸ್ ಮುಖಂಡರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಿದರೆ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಅಮರೇಂದ್ರಣ್ಣ ಅವರ ಪರವಾಗಿ ಒಂದು ಸ್ವಾಗತವನ್ನ ಇಲ್ಲಿ ಬಯಸ್ತಾ ಇದ್ದೀನಿ. ಅಲ್ಲಿಂದ ಹಂಗೆ ಕೋಲಾರ ವಿಪಕ್ಷ ಅಲ್ಲ ಕೋಲಾರ ಆಕಸ್ಮಿಕ ಅದಲ್ಲ